ಅದ್ ಹೇಳಿದ್ರು ನಮ್ದೇ ಅಲ್ಲ ನೀನು. ಪರವಾಗಿಲ್ವೇ, ಈ ಕಾಲದಲ್ಲೂ ಹಿಂಗೆಲ್ಲ ನಡೀತಾ ಐತೆ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನೋಡಕ್ಕೂ ಒಂಥರ ಸಂದಾಗೆ ಐತೆ. ಅಲ್ವಾ, ನಿನ್ ದೂರಿಗೆ ಸಂಬಂಧಪಟ್ಟಂಗೆ ವಿಷಯ ತಿಳಿಸಿದೀವಿ. ಅವ್ರ ಏನ್ ಹೇಳ್ತಾರ ಕೇಳಿ ಅದ್ರ ಮೇಲೆ ತೀರ್ಮಾನ ಮಾಡುವ. ನೀವು ನನ್ ದೂರ್ನ ಪರಿಗಣನೆ ಮಾಡಿದ್ರೆ ನಾನು ಈ ಪಂಚಾಯತಿಗೆ ಋಣಿ ಆಗಿರ್ತೀನಿ. ಆದ್ರೆ ಈ ಪಂಚಾಯತಿ ನಡೆಯ ಗಂಟ ನಾನ್ ಒಡ್ಕೊಳ್ಳೋದ್ ಮಾತ್ರ ನಿಲ್ಸಕ್ಕಿಲ್ಲ. ಹಂಗಾರೆ ನಮ್ಮ ಮಾತ್ ಮೇಲೆ ನಂಬಿಕೆ ಇಲ್ವಾ ಚೆಲ್ವ ನಿನ್ಗೆ? ಇದು ನಂಬಿಕೆ ಅಲ್ಲ, ನನ್ ಮಗಳ ಜೀವನದ ಪ್ರಶ್ನೆ ಗೌಡ್ರೆ. ಹಂಗೇನಾದ್ರೂ ನಿಮ್ಗೆ ನಾನ್ ಒಡ್ಕತ್ತಿರೋ ತಪ್ಪು ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ಸುಭಾಷ, ಅಲ್ಲಣ್ಣ, ಅಪ್ಪ ಹೇಳಿದ್ರು ಅಂತ ನಿನಗೆ ಸುಮ್ಕಾಗ್ಬಿಟ್ರೆ ಹೆಂಗ್ ಹೇಳು? ನಂಗ್ ಬರ್ತಾರ ಕೋಪಕ್ಕೆ ನಮ್ಗೆ ಕತ್ತರ್ಸಾಕ್ಬಿಡೋಣ ಅನ್ಸ್ತೈತೆ. ಅದ್ರೇನ್ ಮಾಡೋದು? ಚಿಕ್ಕಪ್ಪನ್ ಮಾತು, ಅಪ್ಪ ಏನ್ ಮೌನ, ನನ್ನನ್ ಕಟ್ಟಾಕ್ಬಿಡ್ತ. ಅಣ್ಣ, ನಿನ್ನ ತಡಿತಾ ಇರೋದು ಅಟ್ಟಿಯವ್ರ ಮಾತು ಅಥವಾ ಹೆಂಡತಿ ಮ್ಯಾಗಿರೋ ಪಿರಿತಿನ? ಎಂಡ್ರು ಅನ್ಬೇಡಕಲ್ಲ, ಪಿರೋತಿ ಆವತ್ತೆ ಸತ್ತೋಯ್ತು. ನಿಂಗೇನಾರ ಮನ್ಸಿನ ಮೂಲ್ಯಾಗೇನ ಅವಳ ಮೇಲೆ ಇನ್ನೂ ಪಿರಿತಿ ಇದ್ರೆ ನಾನ್ ಬೇಕಾದ್ರೆ ದೊಡ್ಡಪ್ಪನ್ ತಡಿ ಅವ್ರಂಗ್ ಕ್ಷಮಿಸಿ ಮನೆ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿಸ್ತೀನಿ ಬಿಡು. ತಪ್ಪನ್ನ ಕ್ಷಮಿಸ್ಬೋದು, ಅಪರಾಧನಲ್ಲ. ಅದಕ್ಕೆ ಶಿಕ್ಷೆನೇ ತೀರ್ಪು. ಅವಳ ಬಗ್ಗೆ ಇರೋದು ದ್ವೇಷ, ಪಿರುತಿ ಅಲ್ಲ. ಅವಳೆಯ ನಮ್ಮಪ್ಪ ಕಾರಣ ಅಂತ ಆದ್ಮೇಲೆ ಅವಳ ಮೇಲೆ ಇದ್ದಿದ್ ಪಿರೋತಿ ಅಲ್ಲ, ಸತ್ತೋಯ್ತು. ಅವಳು ನನ್ ಪಾಲಿಗೆ ಯಾವಾಗ್ಲೂ ಸತ್ತೋದ್ಲು. ಅಣ್ಣ, ನನ್ ಪಾಲಿಗೆ ಅವಳು ಸತ್ತೋದ್ಲು ಅಂತ ನಿಮ್ ಬಾಯಿ ಮಾತಾಗ ಹೇಳಿದ್ರು ನಿನ್ ಮನ್ಸಾಗೆ ಏನದ? ಅವಳ ನೆನ್ಪು ಶಾಶ್ವತ ಸತ್ತೋಗ್ಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ದಾರಿ. ತಗೊಳ್ಳೋಣ. ಪಾಪ, ಯಾವ್ರಂತ ದೊಡ್ಡಪ್ಪಂಗುವೆ ನಿನ್ಗುವೆ ಹಿಂಗ್ ಮಾಡ್ಬಿಟ್ಲಲ್ಲ ಅವಳು. ಅಂತ ಅವಳು ನೆನ್ಪು ಇನ್ ಮುಂದಕ್ಕೆ ನಿನ್ ಬರ್ಬಾರ್ದು. ಅದಕ್ಕೆ ನೀನು ಕಂಠ ಪೂರ್ತಿ ಕುಡ್ದು ಅವಳನ್ನ ಸಂಪೂರ್ಣವಾಗಿ ಮರ್ತು ಬಿಡು. ಕುಡಿಯೋಣ, ನಾ ಹೇಳ್ತೀನಿ ಕುಡಿ. ಹೆಂಗಾರು ಕ್ವಾಪ ಬರ್ಸಿ ಕತ್ರ ಸಾಕ್ಸಿ ಜೈಲಿಗೆ ಕಲ್ಸೋಣ ಅಂದ್ರೆ ಅಟ್ಟಿ ಅವ್ರು ತಡಿತಾವ್ರೆ. ಕುಡ್ದು ಹಾಳಾಗದ್ನ ಅದ್ ಯಾರು ತಪ್ಪಿಸ್ತಾರೋ ನಾನು ನೋಡ್ತೀನಿ. ಕುಡಿ ಮಗನೆ, ಅವಳ ನೆನ್ಪಿನ ಜೊತೆಗೆ ನೀನ್ ಕುಡ್ದು ಕುಡ್ದು ಸತ್ ಹೋಗು. ಅಣ್ಣ, ಈ ರೋಡಾಗ ಹೋಗೋದ್ ಬೇಡ, ಹಿಂದಕ್ಕೆ ಹೋಗವ. ಈ ರೋಡಾಗ ಹಾಕ್ಲಾ ಬೇಡ ಗೋವಿಂದ? ಅದೇ ಅಣ್ಣ, ಆ ಚೆಲ್ವ ನಾಟಕ ಮಾಡ್ತಾವನಲ್ಲ, ಅದು ಈ ರೋಡ್ನಾಗೆ. ಆ ದೊಣ್ಣೆ ನಾಯಕನ್ ಗೆದ್ಕೊಂಡು ರೋಡ್ ಬದಲಾಯಿಸಕ್ಕಾಯ್ತದೇನಿಲ್ಲ? ನಡಿಲ್ಲ, ಏನಾಯ್ತದ ನೋಡಮ್ಮ. ಹಂಗಲ್ಲಣ್ಣ, ಈ ಕಡೆಗೆ ಹೋದ್ರೆ ಅಲ್ಲಿ ನಾವು ಗಾಡಿ ನಿಲ್ಸ್ಬೇಕಾಯ್ತದೆ. ನಿಲ್ಸೋದೇನಿಲ್ಲ, ಇಳಿದು ಅವನ ಹಾಡೋ ಅವತಾರನೆಲ್ಲ ನೋಡಮ್ಮ. ನಡಿಲ್ಲ. ಶಿವರಾಮ, ಹೋಯ್ ಶಿವರಾಮ, ಬರ್ಲಾ. ಅವಳ ಆಸೆನೆ ನನ್ನ ಆಸೆ ಅನ್ಕೊಂಡು, ಅವಳ ಕನ್ಸಿಗೆ ರೆಕ್ಕೆ ಆಗಿ, ಅವಳ ಗುರಿನೇ ನನ್ ಗುರಿ ಅನ್ಕೊಂಡು, ಅವಳ ಸಾಧನೆನ ನನ್ ಸಾಧನೆ ಅನ್ಕೊಂಡು ಅಟ್ಟಿ ಅವ್ರ ಹತ್ರ ಸುಳ್ಳು ಹೇಳಿ ಅವಳಕ್ಕಿನ್ನ ಹೆಚ್ಚಾಗಿ ಒದ್ದಾಡ್ದವನು ನಾನು ಕಲ, ಅವಳಲ್ಲ. ಆ ಟೈಮಲ್ಲಿ ಅವ್ರು ಸತ್ಯ ಹೇಳ್ಬೇಕು ಅಂತವ ಅವ್ರು ಶಾನೆ ಪ್ರಯತ್ನ ಪಟ್ರು ಅಂತಮ್ಮ. ಲೇ ಕ್ವಾಟ್ಲೆ, ಮೆಣಸಿನ್ಕಾಯಿ ಸಿಹಿಯಾಗಿರ್ತದೆ ಅಂತಂದ್ರೆ
ನಂಬ ಮಾತಿಲ್ಲ. ಅವಳಿಗೋಸ್ಕರ ನಾವೆಲ್ಲ ನೆಮ್ಮದಿ ಕಳ್ಕೊಂಡು ಅವಳಿಗೋಸ್ಕರ ಹುಡುಕ್ತಾ ಇದ್ರೆ ಅವಳಿಲ್ಲಿ ನೆಮ್ಮದಿಯಾಗೇ ಇದ್ಲಲ್ಲ. ಇಲ್ಲ ಅಂತಮ್ಮ, ಅವ್ರು ನೆಮ್ಮದಿಯಾಗಿರ್ಲಿಲ್ಲ. ಅಪರಾಧ ಭಾವನೆಯಲ್ಲಿ ಸಂಕಟ ಪಡ್ತಾ ಇದ್ರು. ಲೇ 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 ಕೋಟ್ಲೆ, ಅದೆಲ್ಲ ನಿನ್ ಬರೀ ಭ್ರಮೇಕಲ್ಲ. ಮೊದ್ಲಿನ ಕತೆ ಎಲ್ಲ ಬಿಡ್ಲಾ. ನೀನ್ ಹೇಳ್ದಂಗೆ ಅವಳು ಏನಾದ್ರೂ ಅಪರಾಧಿ ಭಾವನೆಯಲ್ಲೇ ಇದ್ದಿದ್ರೆ ಅವಳಿಗೆ ಅಪರಾಧಿತನ ಅರಿವಾಗಿ ಮೊದ್ಲು ಬಂದು ನಮ್ಮ ಕಾಲ ನನ್ ಪ್ರಾಯಶ್ಚಿತ್ತ ಅನ್ಭವಿಸ್ತೀನಿ ಅಂತ, ಆಮೇಕಿಂದ ನನ್ ಮುಂದ್ಗುಟೆ ಬಂದು ನನ್ ಮಾಡಿರೋ ತಪ್ಪಿಗೆ ಶಿಕ್ಷೆನೋ ಇಲ್ಲ ಕ್ಷಮೆನೋ ಕೇಳಿರೋಳು. ಕೇಳಿದ್ನಲ್ಲ, ನೀನೇ ಹೇಳಲ್ಲ, ಏನೂ ಮಾಡ್ಲಿಲ್ಲ. ಆದ್ರೆ ಅವಳೇನಾದ್ರೂ ಹಂಗ್ ಮಾಡಿದ್ಲೆ, ಅವಳು ಹಂಗ್ ಮಾಡ್ಲಿಲ್ಲ. ಯಾಕೆ ಹೇಳು? ಈ ಕೆಲ್ಸವ ಅವಳು ಬೇಕು ಅಂತ ಮಾಡಿರೋದು. ಲೈ, ನೀನ್ ಏನೇ ಹೇಳ, ನಾನಂತೂ ಅವಳು ನಂಬಕ್ಕಿಲ್ಲ ಕಳ್ಳ. ಅಪ್ಪ ಮಾಡ್ಬೇಕು ಅಂತಾನೆ ಉದ್ದೇಶ ಇಟ್ಕೊಂಡ್ ಮಾಡಿರೋರು ಪ್ರಾಯಶ್ಚಿತ್ತ ಬಯಸಕ್ಕಿಲ್ಲ ಕಳ್ಳ. ಅದಕ್ಕೆ ಅವಳು ಬರಕ್ಕೂ ಇಲ್ಲ, ಅವಳಿಗೆ ಬರೋ ಧೈರ್ಯನೂ ಇಲ್ಲ. ಅಕ್ಕ ಬಸಿ ನಿತ್ಕೊಳೆ. ಅಕ್ಕ ಅಕ್ಕ ಅಕ್ಕ, ಒಂದ್ ನಿಮಿಷ ಎಲ್ಲಿಗೆ ಹೋಯ್ತಿದ್ಯಾ? ಸರು, ಇನ್ ನಾವು ಸುಮ್ಕೆ ಇದ್ರೆ ಅಪ್ಪ ಇನ್ನ ಕಳ್ಕೊಬೇಕಾಯ್ತದೆ. ಇಲ್ಲ ಸರು, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾನ್ ನಮ್ಮ ಮಟ್ಟಿಗೆ ಹೋಗಿ ಗೌಡ್ರ ತವಾಗ ಕ್ಷಮೆ ಕೇಳ್ಬೇಕು. ಕೇಳ್ತೀನಿ. ನೀನ್ ಹೋದ್ರೆ ಈಗ ಬಾವ ಕ್ಷಮ್ಸಕ್ಕಿಲ್ಲ. ಈಗ ಅವ್ರಿಗಿರೋ ಕೋಪದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರ ಕಣೆ ಅಕ್ಕ. ಏನಾದ್ರೂ ಆಗ್ಲಿ ಸರು, ಅವ್ರ ತವ ಹೋಗಿ ಸತ್ಯ ಹೇಳಿ ಅವ್ರ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನ್ಗದೆ ಸರು. ಅದ್ಕೆಯ ಇವಾಗ್ಲೇ ನಾನು ಹೋಯ್ತೀನಿ. ನಿನ್ ನಂಬಿಕೆ ದಿಟ್ಟ ಆದ್ರೆ ಸರಿ ಅಕ್ಕ. ಆದ್ರೆ ಭಾವ ಏನಾದ್ರೂ ಕೋಪದಲ್ಲಿ ಹಂಗಂತ ಹೇಳಿ ಸುಮ್ನೆ ಕೂರೋದಕ್ಕೆ ಆಗಲ್ಲ ಸರು. ಪ್ರಯತ್ನ ಇಲ್ದೆ ಫಲ ಇಲ್ಲ. ಬರ್ದೆ ಬೆಳೆನ ನಾವು ನಿರೀಕ್ಷೆ ಮಾಡ್ಬೋದೇ? ಆ ಪರೀಕ್ಷೆನ ನಾನು ಎದುರಿಸ್ಬೇಕು ಅಂದ್ರೆ ನಮ್ ಗೌಡ್ರು ತವ ಮಾತಾಡ್ಬೇಕು. ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ. ನಾನೇನಾರು ತಪ್ಪು ಮಾಡಿದ್ರೆ ನೀವು ಕ್ಷಮಿಸ್ತೀರಾ? ತಪ್ಪು ಮಾಡಿದವನು ನನ್ನ ಶತ್ರುವೇ ಆದ್ರೂ ಅವನನ್ನ ಕ್ಷಮಿಸ್ಬೇಕು ಅನ್ನೋದು ನಾನು ರೂಢಿ ಮಾಡ್ಕೊಂಡ್ ಬಂದಿವ್ನಿ. ಅವಳು ಬರ್ತಾಳೆ, ನನ್ನ ಹತ್ರ ಕ್ಷಮೆ ಕೇಳ್ತಾಳೆ ಅನ್ನೋ ಧೈರ್ಯ ನನ್ಗಿಲ್ಲ ಕೊಟ್ಲೆ. ಯಾಕಂದ್ರೆ ನಂಬಿಕೆ ದ್ರೋಹ ಮಾಡಿರೋ ದ್ರೋಹಿಗಳಿಗೆ ಮುಖ ತೋರ್ಸೋದಿಕ್ಕೆ ಮುಖ ಎಲ್ಲಿರ್ತದಲ್ಲ. ಅವಳು ಮಾಡಿರೋ ಮೋಸ, ವಂಚನೆ, ಸುಳ್ಳು ಇದಕ್ಕೆಲ್ಲ ತಿದ್ದು ನಮ್ಮ ಅಪ್ಪಯ್ಯ. ಕ್ಷಮೆ ಕೇಳಕ್ಕಾಗ್ಲಿ, ಶಿಕ್ಷೆ ಅನುಭವಿಸೋದಕ್ಕಾಗ್ಲಿ ಧೈರ್ಯ ಬೇಕಲ್ಲ, ಧೈರ್ಯ ಬೇಕು. ಅದು ಅವಳಿಗಿಲ್ಲ. ಹೋಗಿ ಅದೇನ್ ಕೆಲ್ಸ ನೋಡು. ನಾನು ಹೇಳಿದ್ರು ನಂಬೆ ಅಲ್ಲ ನೀನು. ಪರವಾಗಿಲ್ವೇ? ಈ ಕಾಲದಲ್ಲೂ ಹಿಂಗೆಲ್ಲ ನಡೀತಾ ಐತೆ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನೋಡಕ್ಕೂ ಒಂಥರ ಸಂದಾಗೆ ಐತೆ. ಯೋ, ಊರವ್ರೆಲ್ಲ ಆಡ್ಕೊಂಡ್ ನಗ್ತವ್ರೆ. ನ್ಯಾಯವ ಕೇಳೋ ರೀತಿ ಕೇಳುವ. ಮೊದ್ಲು ಚಾಟಿಲ್ ಹೊಡ್ಕೊಳ್ಳೋದ್ ನಿಲ್ಸಯ್ಯ. ಇವತ್ತು ಜನ ಆಡ್ಕತಾರೆ ಅಂತ ಸುಮ್ಮನೆ ಆಗ್ಬಿಟ್ರೆ ನಾಳೆ ಇದೇ ಜನ ನನ್ ಮಗಳ್ ನೋಡಿ ಬಾಯಿಗೆ ಬಂದಂಗೆ ಮಾತಾಡ ಪರಿಸ್ಥಿತಿ ಬಂದ್ಬಿಡ್ತದೆ. ಆಡ್ಕೊಳ್ಳೋರ್ನ ತಡಿಯಕ್ಕಾಗಕ್ಕಿಲ್ಲ. ಆದ್ರೆ
ನನ್ ಮಗಳ ಜೀವನ ಸರಿ ಮಾಡೋ ಗಂಟ ನನ್ ಹೋರಾಟ ನಿಲ್ಸಕ್ಕಿಲ್ಲ. ಅವ ಅಲ್ಲೋಡು. ನಲವತ್ತೆಂಟು ಗಂಟೆಗಳ ಒಳಗಡೆ ನನ್ನ ಮಗಳು ಅವಳು ಮನೆಯಲ್ಲಿರ್ತಾಳೆ. ಈ ಲೋಕಿ ಬೇರೆ ತಿರ್ಗಾ ದುಡ್ಡು ಕೇಳ್ತಾವನೆ. ಹೆಂಗಪ್ಪ ವ್ಯವಸ್ಥೆ ಮಾಡೋದು? ಯಾರ್ ಒಡವೆ ಕನ್ನ ಹಾಕೋದು? ಅಲ್ಲ, ಅಟ್ಟಿಯವರೆಲ್ಲ ಇವ್ರ ಜೊತೆ ಇರೋ ಸಂಬಂಧ ಕಳ್ಕೊಳಕ್ಕೆ ಪಂಚಾಯತಿಗೆ ಹೋಗವ್ರೆ. ಇವಳು ನೋಡಿದ್ರೆ ತಿರ್ಗಾ ಸಂಬಂಧ ಬೆಳ್ಸಕ್ಕೆ ಅಟ್ಟಿಗೆ ಬತ್ತಾವಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಇವಳನ್ನ ಮಾತ್ರ ಅಟ್ಟಿಗೆ ಬರಕ್ ಬಿಡ್ಬಾರ್ದು. ಅಕ್ಕ, ನಾನ್ ನಮ್ ಗೌರತವ ಹೊಸಿ ಮಾತಾಡ್ಬೇಕು. ಹೇಯ್, ನಿಂತ್ಕೊಳೆ. ಇಲ್ಲಿ ಗಂಟ ನೀ ಅಟ್ಟಿಗೆ ಮಾಡಿರೋ ಉಪಕಾರ ಆಗದೆ. ನಿನ್ನೆರಳು ಕೂಡ ಈ ಅಟ್ಟಿ ಮೇಲೆ ಬೀಳ್ಬಾರ್ದು ಅಂತಾನೆ ನೀನ್ ನಮ್ಮ ಮನೆಯಿಂದ ಆಚೆ ಹಾಕಿರೋದು. ಸುಮ್ಕೆ ಬಾಯಿ ಮುಚ್ಕೊಂಡು ಹೋಗು. ಅಕ್ಕ, ನನ್ನಿಂದ ತಪ್ಪಾಗೋಗದೆ ಅನ್ನೋದು ನನಗ್ ಸಂದ ಗೊತ್ತದೆ. ಅದಕ್ಕೆ 10 ನಿಮಿಷ ಮಾತಾಡ್ಬಿಡ್ತೀನಿ ಕಣಕ್ಕ. ಏಯ್, ನೀನ್ ಬಂದು ಬಂದು ನಾಟಕ ಮಾಡಕ್ಕೆ ಈ ಅಟ್ಟಿಯ ನಾಟಕ ಸ್ಟೇಜ್ ಅನ್ಕೊಂಡಿದ್ಯಾ? ನೀನ್ ತಿಪ್ಪುರ್ ಲಾಗ ಹಾಕಿದ್ರುನುವೆ ಈ ಅಟ್ಟಿಗೆ ಬರಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ.